ಈ ಎರಡು ಮೂರು ಅಂಕದ ಒಂದು ಪ್ರಶ್ನೆಗಳಿಗೆ ಈ 3 ಪ್ರಶ್ನೆಗಳು ಕೂಡ ಒಂದೇ ಉತ್ತರವನ್ನು ಬರೆದು ಹೇಗೆ ನಾವು ಅಷ್ಟಕ್ಕೆ ಅಷ್ಟು ಮಾರ್ಕ್ಸ್ ತೆಗಿಬಹುದು ಅಂತ ಹೇಳ್ಬಿಟ್ಟು ನೋಡೋಣಂತೆ. ಶ್ರೀ ಸಿಯಾರಾಮ್ ಶರಣಗುಪ್ತ ಅವರು ಬರೆದಿರುವ 10ನೇ ತರಗತಿಯ 11ನೆಯ ಒಂದು ಪದ್ಯಪಾಠ ಸಮಯ ಕಿ ಪಹಚಾನ್ ಪದ್ಯಪಾಠದ ನೋಟ್ಸನ್ನು ನಾವು ಇವತ್ತು ನೋಡೋಣಂತೆ. ಮುಖ್ಯವಾಗಿ ಇದು 2 ಅಥವಾ 3 ಅಂಕಗಳಿಗೆ ಪ್ರಶ್ನೆಗಳನ್ನು ಈ ಒಂದು ಪದ್ಯಭಾಗದಿಂದ ಕೇಳ್ಬೋದು. ಸಮಯದ ಒಂದು ಮಹತ್ವವನ್ನು ಸಾರ್ತಕ್ಕಂಥ ಈ ಒಂದು ಪದ್ಯ ತುಂಬ ಈಸಿಯಾಗಿರ್ತಕ್ಕಂಥದ್ದು. ಈ ಪದ್ಯದ ವಿವರಣೆ ಈಗಾಗಲೇ ನಾವು ನೋಡಿದ್ದೀವಿ, ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇವತ್ತು ಈ ಒಂದು ವಿಶೇಷ ವಿಡಿಯೋದಲ್ಲಿ ನಾವೇನು ಮಾಡೋಣ, ಈ 2-3 ಅಂಕಗಳನ್ನು ತುಂಬ ಸುಲಭವಾಗಿ ಅದನ್ನು ಕೈ ತಪ್ಪದೆ ನಾವು ಹೇಗೆ ಪಡ್ಕೋಬಹುದು. ಈ 3 ಕ್ವಶನ್ಗಳಿದ್ದಾವೆ, 2-3 ಮಾರ್ಕ್ಸ್ನ 3 ಕ್ವಶನ್ಸ್ ಇದ್ದಾವೆ. ಆ 3 ಕ್ವಶನ್ಗೂ ಕೂಡ ಒಂದೇ ಉತ್ತರವನ್ನು ಬರೀತಕ್ಕಂಥ ಮೆಥಡ್ನು ಕೂಡ ನಾವು ಇವತ್ತು ಚರ್ಚೆ ಮಾಡೋಣ. ಆ ಉತ್ತರವನ್ನು ಬರೆದು ಕೂಡ ನಾವು ಪ್ರಾಕ್ಟೀಸ್ ಮಾಡೋಣಂತೆ. ಮೊದಲಿಗೆ ನಾವು ಇಲ್ಲಿ ನೋಡೋದಾದರೆ 1 ಅಂಕದ ಪ್ರಶ್ನೆಗಳನ್ನು ನಾವು ನೋಡಬಹುದು. ಇಲ್ಲಿ ಮುಖ್ಯವಾಗಿ ಇದು 2-3 ಅಂಕದ ಪ್ರಶ್ನೆಗಳು ಇವು ಏನಿದಾವೆ ಇವು ಮುಖ್ಯವಾದ ಪ್ರಶ್ನೆಗಳು. ಆಗಲಿ ಇವನ್ನು ಕೂಡ ನಾವು ಉತ್ತರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣಂತೆ. ನೋಡ್ರಿ, ಮೊದಲನೇ ಪ್ರಶ್ನೆ ಏನಿದೆ ಹೀಗಿದೆ: ಕವಿ ಕೆ ಅನುಸಾರ ಮನುಷ್ಯಕ್ಕೂ ಸುಖ ಕಬ್ ನಹಿ ಮಿಲ್ತಾ. ಇಲ್ಲಿದೆ, ಇಲ್ಲಿ ಕಬ್ ಅಂತಕ್ಕಂತಹ ಒಂದು ಪ್ರಶ್ನೆ ಸೂಚಕವಾದಂತಹ ಪದ ಏನಿದೆಯೋ ಈ ಪದದ ಬದಲಿಗೆ ನಾವೇನಂತ ಬರೆಯೋಣ, ಸಮಯಕ್ಕೋ ನಷ್ಟ ಕರ್ನೆ ಸೆ ಅಂತ ಬರೆಯೋಣ. ಸಮಯಕ್ಕೋ ನಷ್ಟ ಕರ್ನೆ ಸೆ ಸುಖ ನಹಿ ಮಿಲ್ತಾ, ಅಥವಾ ಕವಿ ಕೆ ಅನುಸಾರ ಮನುಷ್ಯಕ್ಕೂ ಸುಖ ಸಮಯಕ್ಕೂ ನಷ್ಟ ಕರ್ನೆ ಸೆ ನಹಿ ಮಿಲ್ತಾ. ಇಷ್ಟು ಬರೆದು ಈ ಕ್ವಶನ್ ಮಾರ್ಕ್ನ ಬದಲಿಗೆ ಈ ಫುಲ್ ಸ್ಟಾಪ್ನ ಇಟ್ಟರೆ ಆಯಿತು. ಬಹಾನೆ ಬನಾನೆ ಕಾ ಪ್ರಮುಖ ಕಾರಣ ಕ್ಯಾ ಅಂತಿದೆಯಲ್ಲ, ಈ ಪ್ರಶ್ನೆ ಸೂಚಕವಾದಂಥ ಪದದ ಬದಲಿಗೆ ನಾವೇನು ಮಾಡೋಣ, ಉತ್ತರವನ್ನಾಗಿ ಆಲಸ್ ಹೈ ಅಂತ ಬರೆಯೋಣಂತೆ. ಆಲಸ್ ಹೈ ಇಲ್ಲೇ ಇದೆ, ಇದನ್ನು ಫುಲ್ ಸ್ಟಾಪ್ ಮಾಡೋಣಂತೆ. ಇದು ಇದಕ್ಕೆ ಉತ್ತರ. ಸಮಯ ಕಿಸ್ಕ ದಿಯಾ ಹುವಾ ಅನುಪಮ್ ಧನ್ ಹೈ. ಇಲ್ಲಿ ಕಿಸ್ಕ ಅಂತ ಇದೆ ಅಲ್ವಾ, ಈ ಜಾಗದಲ್ಲಿ ಭಗವಾನ್ ಕಾ, ನಿಮಗೆ ಇದರ ಉತ್ತರ ಗೊತ್ತಿದೆ. ಭಗವಾನ್ ಕಾ ದಿಯಾ ಹುವಾ अनुपम धन है. कवि किस पर विश्वास करने को कहते हैं. कवि किस पर ಅಂತ ಇದೆಯಲ್ಲ, ಇಲ್ಲಿ ನಾವೇನು ಮಾಡೋದು, अपने पर ಅಥವಾ अपने आत्मा पर ಅಥವಾ खुद पर ಇವೇನಾದರೂ ಬರೀಬಹುದು. समय को खोने से क्या होता है. समय को खोने से पछतावा. ಅಂದರೆ ಸಮಯವನ್ನು ನಾವು ಕಳ್ಕೊಳ್ಳೋದ್ರಿಂದ ನಮಗೆ ಪಶ್ಚಾತ್ತಾಪ ಆಗುತ್ತೆ. ಹೀಗೆ ಇದು ನೋಡಿರಿ, ತುಂಬ ಈಸಿಯಾಗಿರ್ತಕ್ಕಂತಹ ಪ್ರಶ್ನೆ ಉತ್ತರಗಳು. ಹಾಗೆ ನಾವು ಇಲ್ಲಿ ಈ 2-3 ಅಂಕದ ಒಂದು ಪ್ರಶ್ನೆಗಳಿಗೆ ಈ 3 ಪ್ರಶ್ನೆಗಳು ಕೂಡ ಒಂದೇ ಉತ್ತರವನ್ನು ಬರೆದು ಹೇಗೆ ನಾವು ಅಷ್ಟಕ್ಕೆ ಅಷ್ಟು ಮಾರ್ಕ್ಸ್ ತೆಗಿಬಹುದು ಅಂತ ಹೇಳ್ಬಿಟ್ಟು ನಾವು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಕೆಳಗಡೆ ಕೊಡ್ತಿರ್ತಕ್ಕಂತಹ ಈ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಈ ಅನುರೂಪತೆಯ ಪ್ರಶ್ನೆಗಳನ್ನು ನಾವು ನೋಡೋಣಂತೆ. ಏನು ಜೋ ಕರ್ನಾ ಹೈ ಕರೋ ಅಭಿ ಕಲ್ ಕ್ಯಾ ಹೋ ಕ್ಯಾ ಜಾನೆ. ಇದು 1ನೇ ಪ್ರಶ್ನೆಗೆ ಉತ್ತರ. ಚಾಹೋ ತುಮ್ ಕ್ಯೋ ನಹಿ ಚಕ್ರವರ್ತಿ ಭಿ ಹೋಕೆ. ಇದು 2ನೇದು. ಹಾಗೆಯೇ ಯಹಿ ಸಮಯ ಹಿ ಅಹೋ ತುಮ್ಹಾರ ಶುಭ ಜೀವನ್ ಹೈ. ಇದು ಶುಭ ಅಂತಕ್ಕಂಥದ್ದು 3ನೇದು. ಕೋಕರ್ ಪೀಚೆ ಇಸೆ ಸರ್ವಥಾ ಪಚ್ತಾವೋಗೆ. ನಾವು ಕೊನೆಯ ಒಂದು ಪ್ರಶ್ನೆಗೆ ಉತ್ತರವಾಗಿ ಹೇಳಿದ್ವಲ್ಲ ಅದು. ಇಲ್ಲಿ ಇವನ್ನ ನಾವು ತುಂಬಬೇಕು. ಇಲ್ಲಿ ಅನುರೂಪತೆಯ ಪ್ರಶ್ನೆಗಳನ್ನು ನಾವು ನೋಡೋದಾದರೆ ಆಲಸ್ ಪರಿಶ್ರಮ, ಇವು ಆಪೋಸಿಟ್ ವರ್ಡ್ಸ್ ಇದ್ದಾವೆ. ನಷ್ಟ ಲಾಭ. ಹಾಗೆಯೇ ಜಾನೋ ಮಾನೋ ಲಗಾದೋ ಭಗಾದೋ, ಇವು ರೈಮಿಂಗ್ ವರ್ಡ್ಸ್ ಇದ್ದಾವೆ. ಧನ್ ನಿರ್ಧನ್ ಆಪೋಸಿಟ್ ವರ್ಡ್ ಇದ್ದಾವೆ, ಇಲ್ಲಿ ಆಪೋಸಿಟ್ ವರ್ಡ್ ಇದ್ದಾವೆ. ದಿಯಾ, ಇಲ್ಲಿ ಲಿಯಾ. ಇದು ಕೂಡ ದಿಯಾ ಅಂದರೆ ಕೊಡೋದು, ಲಿಯಾ ಅಂದರೆ ತಗೊಳ್ಳೋದು. ಜೀವನ್ ಮರಣ್, ಇದು ಕೂಡ ಆಪೋಸಿಟ್ ವರ್ಡ್ಸ್ ಇದ್ದಾವೆ. ಇದೊಂದು ರೈಮಿಂಗ್ ವರ್ಡ್ಸ್ ಇತ್ತು. ಇಲ್ಲಿ ಖೋನ ಪಾನ. ಇಲ್ಲಿ ಒಂದು ಮುಖ್ಯವಾಗಿ ನಾವು ಹೇಳಬೇಕಂದ್ರೆ, ಒಂದು ಅನುರೂಪತೆಯ ಪ್ರಶ್ನೆ ಆದರೂ 1 ಮಾರ್ಕ್ಸಿನ ಒಂದು ಪ್ರಶ್ನೆ ಕೇಳಿ 1-2 ಮಾರ್ಕ್ಸಿನ ಪ್ರಶ್ನೆ ಕೇಳ್ಬೋದು, ಅಥವಾ ಈ 2-3 ಮಾರ್ಕ್ಸಿನ ಪ್ರಶ್ನೆಗಳನ್ನೇ ಕೇಳಬಹುದು. ಸರಿ, ಇದು ಮುಖ್ಯವಾಗಿರೋದ್ರಿಂದ, ವೆರಿ ಇಂಪಾರ್ಟೆಂಟ್ ಆಗಿರೋದ್ರಿಂದ
ನಾವೇನು ಮಾಡೋಣ, ಇವಷ್ಟು ಪ್ರಶ್ನೆಗಳಲ್ಲಿ ಇವನ್ನ ಹೊರತುಪಡಿಸಿ ಕೂಡ ಯಾವುದಾದ್ರೂ ಒಂದು 2 ಮಾರ್ಕ್ಸಿನ ಪ್ರಶ್ನೆ ಕೇಳಿದ್ರು ಕೂಡ ನಾವು ಯಾವ ರೀತಿ ಅದಕ್ಕೆ ಒಂದೇ ಉತ್ತರವನ್ನು ನಾವು ಕಲ್ತ್ಕೊಂಡು, ಯಾಕಂದರೆ ಟೈಮ್ ಇಲ್ಲ, ಸಮಯ ಇಲ್ಲ, ಯಾವುದೋ ಒಂದು ಕಾರಣಕ್ಕೆ ಎಲ್ಲವನ್ನೂ ಓದೋದಕ್ಕೆ ಅಷ್ಟು ಸಮಯ ಇಲ್ಲ. ಹಾಗಾಗಿ ಇದು ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಆಗಿರೋದ್ರಿಂದ ತುಂಬ ಈಸಿಯಾಗಿ ಇದರಲ್ಲಿ ಮಾರ್ಕ್ಸ್ ಹೇಗೆ ಗಳಿಸ್ಬೋದು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋಣಂತೆ. ಮನುಷ್ಯ के लिए सुख की प्राप्ति कब संभव है ಅಂತಕ್ಕಂಥ ಪ್ರಶ್ನೆ ಇದೆ. ಇಲ್ಲಿ ನಾವೇನು ಬರೀಬಹುದು, ಇದಕ್ಕೆ ಇಲ್ಲಿ ಪ್ರಶ್ನೆಯಲ್ಲಿ ಇರ್ತಕ್ಕಂಥದ್ದನ್ನು ಹೀಗೆ ಬರೀಬಹುದು. ಮನುಷ್ಯ के लिए सुख की प्राप्ति ಸಂಭವ है. ಇಲ್ಲಿ ಕಬ್ ಅಂತಕ್ಕಂಥದ್ದನ್ನು ನಾವು ಬಿಡೋಣಂತೆ. ಸಂಭವ है ಅಂತ ಬರೆದು ಇಲ್ಲಿ ಮುಂದೆ ಏನಿದೆಯೋ ಅದನ್ನು ಬರೆಯೋಣಂತೆ. समय बहुत अनमोल है, हमें समय को नष्ट नहीं करनी चाहिए, समय को नष्ट करने से पछताना पड़ता है, आलस को छोड़कर काम में मन लगाना चाहिए, समय को नहीं खोना चाहिए. ತುಂಬ ಈಸಿಯಾಗಿ ನಾವು ಇದನ್ನು ಬರಿಬೋದು. ಅದೇ ಈ ಪ್ರಶ್ನೆಯನ್ನು ಕೇಳಿದ್ರು ಅಂತ ಅಂದ್ಕೊಳ್ರಿ, ಸಮಯ का सदुपयोग कैसे करना चाहिए. ಇದಕ್ಕೆ ನಾವು ಮತ್ತೆ ಅದೇ ಸ್ಟ್ರಾಟಜಿಯನ್ನು ಅನುಸರಿಸೋಣ. ಸಮಯ का सदुपयोग करना चाहिए ಅಂತ ಬರೆದು ಇಲ್ಲಿ ಒಂದು ಹೈಫನ್ ಹಾಕ್ತೀವಿ ಕ್ವಶನ್ ಮಾರ್ಕ್ನ ಬದಲಿಗೆ. ಅಂದರೆ ಇದನ್ನು ನಾವೆಲ್ಲಿ ಬರಿತೀವಿ, ಇಲ್ಲಿ ಬರಿತೀವಿ. ಸಮಯ का सदुपयोग करना चाहिए ಅಥವಾ करना है, ಬೇಡ ನಿಮಗೆ ಕನ್ಫ್ಯೂಸ್ ಯಾಕೆ, करना चाहिए ಅಂತ ಬರೆದು ನಾವೇನು ಮಾಡ್ತೀವಿ, ಇಲ್ಲಿ ಒಂದು ಹೈಫನ್ ಹಾಕಿ ಮತ್ತೆ ಇದನ್ನೇ ಏನಂತ, समय बहुत अनमोल है, हमें समय को नष्ट नहीं करनी चाहिए, समय को नष्ट करने से पछताना पड़ता है, आलस को छोड़कर काम में मन लगाना चाहिए, समय को नहीं खोना चाहिए. ಈ 3 ಪ್ರಶ್ನೆಗಳು ಇಂಪಾರ್ಟೆಂಟ್ ಆದರೂ ಕೂಡ ಅತ್ಯಂತ ಇಂಪಾರ್ಟೆಂಟ್ ಯಾವುದು ಅಂದರೆ ಈ ಪ್ರಶ್ನೆ. ಇದು ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ. ಬಹಳ ಸಲ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ 2 ಅಥವಾ 3 ಅಂಕಗಳಿಗೆ. ಮತ್ತು ಇಲ್ಲಿ ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಆನ್ಸರ್ ಏನಿದೆಯೋ ಇದಕ್ಕೆ ತುಂಬ ಆ್ಯಪ್ಟ್ ಆಗಿರ್ತಕ್ಕಂಥದ್ದು, ಮತ್ತು ಅವೆರಡಕ್ಕೂ ಕೂಡ ಆ್ಯಪ್ಟ್ ಆಗಿರ್ತಕ್ಕಂಥದ್ದು, ಇದಕ್ಕೆ ಭಾಳ ಆ್ಯಪ್ಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಇದನ್ನು ನಾವೇನು ಯಾವ ರೀತಿ ಬರೆಯೋಣ, ಮತ್ತೆ ಅದೇ ಇದನ್ನು ಕ್ಯಾ ಅಂತಕ್ಕಂಥ ಪ್ರಶ್ನಾರ್ಥಕವಾದಂಥ ಪ್ರಶ್ನೆಗಳನ್ನು ಸೂಚಿಸ್ತಕ್ಕಂಥ ಪದವನ್ನು ತೆಗೆದುಹಾಕಿ ಇಲ್ಲಿ ಕವಿತಾ ಕಿ ಅಂತಿಮ 4 पंक्तियों में कवि कहना चाहते हैं कि ಅಂತ ಬರೆದು ಒಂದು ಹೈಫನ್ ಹಾಕಿ ಅಥವಾ ಕವನ ಚಾತೆ ಅಂತ ಹೇಳ್ಬಿಟ್ಟು ಒಂದು ಇದನ್ನು ಹಾಕಿ ಮತ್ತೆ ಇಲ್ಲೇ ಏನಂತ ಬರಿತಾ ಇದೀವಿ ನಾವು, ಏನಂತ ಬರಿಬೇಕು ನಾವು, समय बहुत अनमोल है, हमें समय को नष्ट नहीं करना चाहिए, समय को नष्ट करने से पछताना पड़ता है, आलस को छोड़कर काम में मन लगाना चाहिए, समय को नहीं खोना है ಅಥವಾ ಖೋನಾ नहीं है. ನೋಡಿರಿ ಎಷ್ಟು ಸಿಂಪಲ್ ಇದೆ ಇದು. ಇಷ್ಟು ಸಿಂಪಲ್ ಆಗಿ ನಾವು ಈ ಪ್ರಶ್ನೆಗೆ, ಈ 3 ಪ್ರಶ್ನೆಗಳಿಗೆ ನಾವು ಉತ್ತರಿಸ್ಬೋದು. ಇವೆಲ್ಲ ಪ್ರಶ್ನೆ ಉತ್ತರಗಳು ನಿಮಗೆ ಅರ್ಥ ಆಗಿದ್ದಾವೆ, ಇದನ್ನು ನೀವು ಕಲಿತೀರಂತ ಭಾವಿಸ್ತೀನಿ. ಅದೇ ನಾವು ಹೇಳಿದ್ವಲ್ಲ, ಇದನ್ನು ನಾವು ಇಲ್ಲಿ ನಾನು ಗುರ್ತು ಮಾಡಿದ್ನಲ್ಲ, ಇಷ್ಟನ್ನು ನಾವು ಇಲ್ಲಿ ಬರಿಬೇಕು. ಬರೆದು ಇದನ್ನು ಪ್ರಾಕ್ಟೀಸ್ ಮಾಡಿ ಮತ್ತು 2 ಅಥವಾ 3 ಅಂಕಗಳನ್ನು ಸಂಪೂರ್ಣವಾಗಿ ಪಡೆಯುವ ಒಂದು ಪ್ರಯತ್ನ ಮಾಡಿ. ಈ ಪದ್ಯದ ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ 2-3 ಮಾರ್ಕ್ಸಿಗೆ ಇದು ಉತ್ತರ ಆಗುತ್ತೆ. ಯಾಕಂದರೆ ಪದ್ಯದಲ್ಲಿರ್ತಕ್ಕಂಥ ಅಷ್ಟು ಸಾರಾಂಶವನ್ನು ಇಲ್ಲಿ ನಾವು ತುಂಬ ಸರಳವಾಗಿ ಸಂಕ್ಷಿಪ್ತವಾಗಿ ಬರೆಯುವ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಮತ್ತೊಂದು ವಿಡಿಯೋ ಪಾಠದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.